ರಾಜ್ಯ ರಾಜಕಾರಣಿಗಳಲ್ಲಿ ಹೆಚ್ಚಾಯಿತು ಎಸ್ಐಆರ್ ಆತಂಕ. ಬೆಂಗಳೂರಲ್ಲಿ 4 ಲಕ್ಷ ಡೂಪ್ಲಿಕೇಟ್ ವೋಟರ್ಸ್ ಪತ್ತೆ ಭೀತಿ. ರಾಜ್ಯ ರಾಜಕಾರಣಿಗಳಲ್ಲಿ ಹೆಚ್ಚಾಯಿತು ಈ ಒಂದು ಎಸ್ಐಆರ್ ಆತಂಕ. ಬೆಂಗಳೂರಲ್ಲಿ 4 ಲಕ್ಷ ಡೂಪ್ಲಿಕೇಟ್ ವೋಟರ್ಸ್ ಪತ್ತೆ ಭೀತಿ. ಮನೆ ಮನೆ ಸಮೀಕ್ಷೆಯಲ್ಲಿ ಬಯಲಾಯಿತು ವೋಟ್ ಜಾಲ. 2 ದಿನಗಳಿಂದ ನಡೀತಾ ಇದೆ ಮತದಾರರ ಪಟ್ಟಿ ಪರಿಷ್ಕರಣೆ. ಜಿಪಿಎ ವ್ಯಾಪ್ತಿಯ 28 ಕ್ಷೇತ್ರಗಳಲ್ಲಿ ಎಸ್ಐಆರ್ ಆಪರೇಷನ್. ಮತದಾರರ ಪಟ್ಟಿಯಿಂದ ಅನರ್ಹರ ಕೈ ಬಿಡಲು ಎಸ್ಐಆರ್ ಸಜ್ಜು. ಯಶವಂತಪುರದಲ್ಲೇ ಅತಿ ಹೆಚ್ಚು ಕಳಪೆ ಮತದಾರರು. ಒಂದೇ ವೋಟರ್ ಐಡಿ ಎರಡೆರಡು ಕಡೆ ಇರೋದು ಬಯಲಾಗಿದೆ. ಬೋಗಸ್ ವೋಟ್ಗಳನ್ನೇ ನಂಬಿಕೊಂಡವರಲ್ಲಿ ಈಗ ನಡುಕ ಶುರುವಾಗಿದೆ. ರಾಜಕೀಯ ನಾಯಕರಲ್ಲಿ ಶುರುವಾಯಿತು ಟೆನ್ಷನ್. ರಾಜ್ಯದಲ್ಲಿ ಬದಲಾಗಲಿದೆಯೇ ಚುನಾವಣಾ ಲೆಕ್ಕಾಚಾರ? ಹಾಗಾದ್ರೆ ರಾಜ್ಯ ರಾಜಕಾರಣಗಳಲ್ಲೀಗ ಸದ್ಯಕ್ಕೆ ಎಸ್ಐಆರ್ ಆತಂಕ ಹೆಚ್ಚಾಗಿದೆ. ಬೆಂಗಳೂರಲ್ಲಿ 4 ಲಕ್ಷ ಡೂಪ್ಲಿಕೇಟ್ ವೋಟರ್ಸ್ ಪತ್ತೆ ಭೀತಿ ಕೂಡ ಇದೆ. ಮನೆ ಮನೆ ಸಮೀಕ್ಷೆಯಲ್ಲಿ ಈಗ ಈ ಒಂದು ವೋಟ್ ಜಾಲ ಕೂಡ ಬಯಲಾಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಸದ್ಯಕ್ಕೆ ಒಂದು ಕಡೆ ಕಾಂಗ್ರೆಸ್ನವರು ಸದ್ಯದ ಪರಿಸ್ಥಿತಿಯಲ್ಲಿ ಎಸ್ಐಆರ್ ಬೇಡ ಅಂತ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಬಿಜೆಪಿಯವರು ಎಸ್ಐಆರ್ ಆಗಲೇಬೇಕು ಅಂತ ಬಿಗಿ ಪಟ್ಟನ್ನ ಹಿಡ್ಕೊಂಡು ಕೂತಿದ್ರು. ಸದ್ಯಕ್ಕೆ 2 ದಿನಗಳಿಂದ ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ಆದರೆ ಬೆಂಗಳೂರಲ್ಲಿ 4 ಲಕ್ಷ ಡೂಪ್ಲಿಕೇಟ್ ವೋಟರ್ಸ್ ಪತ್ತೆ ಭೀತಿ ಕೂಡ ಇದೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಜು? ಸಾಹಿತ್ಯ, ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡೋದಕ್ಕೆ ಈಗಾಗಲೇ ಎಸ್ಐಆರ್ ಮುಂದಾಗಿರುವಂತದ್ದು. ಎಸ್ಐಆರ್ ಅಲ್ಲಿ ಈಗಾಗಲೇ ಏನು ಪಶ್ಚಿಮ ಬಂಗಾಳ ಮತ್ತೆ ಅಸ್ಸಾಂನಲ್ಲಿ ಮತದಾರರ ಪಟ್ಟಿಯಿಂದ ಸಾಕಷ್ಟು ರಾಜ್ಯ ರಾಜಕೀಯ ಅಂದ್ರೆ ಸಾಕಷ್ಟು ಕಲ್ಲೋಲ ಆಗಿತ್ತು. ಯಾಕಂದ್ರೆ ಅಷ್ಟು ಮಟ್ಟಿಗೆ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಲಾಗಿತ್ತು. ಇದೀಗ ರಾಜ್ಯಕ್ಕೂ ಬಂದಿದೆ. ರಾಜ್ಯದಲ್ಲಿ ಈಗಾಗಲೇ ಏನು ಕಳೆದ 2 ದಿನದಿಂದ ಕೂಡ ಈಗಾಗಲೇ ಮನೆ ಮನೆಗೆ ಭೇಟಿ ನೀಡಿ ಬಿಎಲ್ಒಗಳು ಮತದಾರರ ಪಟ್ಟಿ ಪರಿಷ್ಕರಣೆಯನ್ನ ಮಾಡ್ತಿರುವಂತದ್ದು. ಅದರಲ್ಲೂ ಬೆಂಗಳೂರು ನಗರದಲ್ಲಿ ಬೆಂಗಳೂರು 28 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಸುಮಾರು 79 ಲಕ್ಷ ಮತದಾರರಿದ್ದಾರೆ. ಮತದಾರರಲ್ಲಿ ಈಗಾಗಲೇ 4 ಲಕ್ಷ ಮತದಾರರು ಡೂಪ್ಲಿಕೇಟ್ ಮತದಾರರು ಅಂತೇಳಿ ಮಾಹಿತಿ ಗೊತ್ತಾಗ್ತಿರುವಂತದ್ದು. ಯಾಕಂದ್ರೆ ಬೆಂಗಳೂರು ನಗರದಲ್ಲಿ 5 ನಗರ ಪಾಲಿಕೆ ಸೇರಿದಂತೆ 5 ನಗರ ಅಂದ್ರೆ 28 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಸುಮಾರು 3 ಲಕ್ಷದಿಂದ 4 ಲಕ್ಷ ಡೂಪ್ಲಿಕೇಟ್ ಮತದಾರರು ಅಂತಂದ್ರೆ ಅವರ ಹೊರ ರಾಜ್ಯಗಳಾಗಿರ್ಬೋದು, ಹೊರ ಜಿಲ್ಲೆಗಳಾಗಿರ್ಬೋದು, ಊರಲ್ಲೂ ಮತ್ತೆ ಆ ರಾಜ್ಯಗಳಲ್ಲೂ ಕೂಡ ಒಂದು ಐಡಿ ಕಾರ್ಡ್ ಅನ್ನ ಇಟ್ಕೊಂಡು ಮತ್ತೆ ಬೆಂಗಳೂರಲ್ಲೂ ಕೂಡ ಮತ್ತೊಂದು ಮತದಾರರ ಪಟ್ಟಿಯನ್ನ ಹೊಂದಿದ್ದಾರೆ ಅಂತೇಳಿ ಈಗಾಗಲೇ ಕಳೆದ 2 ದಿನಗಳಿಂದ ಮನೆ ಮನೆ ಭೇಟಿ ನೀಡಿ ಬಿಎಲ್ಒಗಳು ಮತದಾರರ ಪಟ್ಟಿ ಪರಿಶೀಲನೆ ಮಾಡ್ತಾರೆ. ಸೊ ಅದರಲ್ಲಿ ವಿಚಾರ ಬಯಲಿಗೆ ಬಂದಿರುವಂತದ್ದು. ಜೊತೆಗೆ ಇನ್ನು ಮುಖ್ಯವಾಗಿ ರಾಜರಾಜೇಶ್ವರಿ ಕ್ಷೇತ್ರ ಮತ್ತೆ ಯಲಹಂಕ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕಳಪೆ ಮತದಾರರಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗಿರುವಂತದ್ದು. ಒಟ್ಟಾರೆ ಇನ್ನೂ 1 ತಿಂಗಳ ಕಾಲ ಈ ಎಸ್ಐಆರ್ ಪರಿಷ್ಕರಣೆ ಆಗಲಿದೆ. ಪರಿಷ್ಕರಣೆಯಲ್ಲಿ ಎಷ್ಟು ಮತದಾರರು ಡಬಲ್ ಮತದಾರರಾಗಿದ್ದಾರೆ, ಜೊತೆಗೆ ಡೂಪ್ಲಿಕೇಟ್ ಮತದಾರರಾಗಿದ್ದಾರೆ, ಜೊತೆಗೆ ಕಳಪೆ ಮತದಾರರಾಗಿದ್ದಾರೆ ಅಂತೇಳಿ 1 ತಿಂಗಳ ಸಮೀಕ್ಷೆಯ ನಂತರ ಒಟ್ಟು ಮತದಾರರ ಪಟ್ಟಿ ಪ್ರಕಟ ಆಗಬೇಕಾಗಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ರಾಜ್ಯ ರಾಜಕಾರಣಿಗಳಲ್ಲಿ ಎಸ್ಐಆರ್ ಆತಂಕ ಕೂಡ ಹೆಚ್ಚಾಗಿದೆ.